ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ವಿಶೇಷವಾದ ದಿನದಂದು ಇವತ್ತು ನಾನು ಮೊದಲನೇ ಬಾರಿಗೆ ಇಲ್ಲಿಗೆ ಬ್ರಹ್ಮಕುಮಾರಿ ಮಠಕ್ಕೆ ಬಂದಿದ್ದೀನಿ. ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ಈಗಾಗಲೇ ಇದ್ರ ಕುರಿತಾಗಿ ನಮಗೆ ಹೇಳ್ತಿರ್ಬೇಕಾದ್ರೆ ಇಲ್ಲಿ ನಾವು ಶಿಡ್ಲಘಟ್ಟದಲ್ಲೇ ಇದ್ದು ನಾವು ಯಾಕೆ ಇದನ್ನು ಇಷ್ಟು ದಿವಸ ಮಿಸ್ ಮಾಡ್ಕೊಂಡಿವಿ ಅನ್ನಿಸ್ತು. ಯಾಕಂತೇಳಿದ್ರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಎಲ್ಲರಿಗೂ ಅವ್ರದ್ದೇ ಆದಂತಹ ಒಂದು ಒತ್ತಡಗಳಿರ್ತದೆ. ಎಷ್ಟೇ ಒತ್ತಡಗಳಿದ್ದರೂ ಸಹ ದಿನದ ಒಂದು ತಾಸು ಈ ಮಠಕ್ಕೆ ಬಂದು ಧ್ಯಾನವನ್ನು ಮಾಡೋದ್ರ ಮುಖಾಂತರ ಇಲ್ಲಿ ಹಿರಿಯರು ಹೇಳ್ತಕ್ಕಂಥ ಒಂದು ಹಿತವಚನಗಳನ್ನು ಕೇಳಿದ್ದೇ ಆದರೆ ನಮಗೆ ಖಂಡಿತವಾಗಿ ಒಂದು ಮೋಕ್ಷ ಸಿಗೋದರ ಮುಖಾಂತರ ನಮ್ಮ ಈ ಕಲಿಯುಗದಲ್ಲಿ ಯಾವ ರೀತಿಯಾಗಿ ನಾವು ಜನಗಳ ಮಧ್ಯೆ ಬದುಕಬಹುದು ಹಾಗೂ ಕಷ್ಟಗಳಲ್ಲಿರ್ತಕ್ಕಂಥ ಜನಗಳಿಗೆ ಯಾವ ರೀತಿಯಾಗಿ ನಾವು ಸಹಾಯ ಮಾಡ್ಬೋದು. ಎಲ್ಲರೂ ಉಳ್ಳವರೇ ಇರೋದಿಲ್ಲ, ಏನು ಇಲ್ಲದೆ ಇರತಕ್ಕಂಥ ಜನರು ಇರ್ತಾರೆ ನಮ್ಮ ಕಾಲದಲ್ಲಿ. ಹಾಗಾಗಿ ಅವ್ರಿಗೆ ಯಾವ ರೀತಿಯಾಗಿ ನಾವು ಸಹಾಯ ಮಾಡಬೇಕು. ಕೇವಲ ನಾವು ಮಾತ್ರ ಹೊಟ್ಟೆ ತುಂಬ ತಿಂದರೆ ಸಾಲದು. ನಾವು ತಿನ್ನೋ ಒಂದು ಅನ್ನದಲ್ಲಿ ಇನ್ನೂ ಒಂದು 4 ಜನಕ್ಕೆ ಸಹಾಯ ಮಾಡಿದಾಗ ಆ ತೃಪ್ತಿ, ಅಲ್ಲಿ ಸಿಗ್ತಕ್ಕಂಥ ಸಂತೋಷ ಇನ್ನೆಲ್ಲೂ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಹೇಳ್ತಾ ಇದ್ರು ಇಷ್ಟೊತ್ತು ಈ ಸತ್ಯಯುಗ, ಕ್ಷೇತ್ರಯುಗ, ದ್ವಾಪರ ಯುಗ, ಈ ಕಲಿಯುಗ, ಮತ್ತೆ ಈ ಕಲಿಯುಗದಲ್ಲಿ ಏನೆಲ್ಲ ಜಾತಿ ಭೇದ ಮತ ಈ ಒಡದಾಟಗಳು ಇದೆಲ್ಲ ಆಗಿ ಕೊನೆಗೆ ಮೊದಲಿಗೆ ಏನು ನಾವು ಸತ್ಯಯುಗ ಎಂದಿತ್ತು ಅಲ್ಲಿಗೆ ಬರ್ತೀವಿ ನಾವು ಮತ್ತೆ ಸುತ್ತಾಕೊಂಡು. ಮನುಷ್ಯ ಮಾಡಿರ್ತಕ್ಕಂತಹ ಏನು ಈ ಅನ್ಯಾಯಗಳಿದಾವೆ ಅದನ್ನ ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ಆ ಭಗವಂತನೇ ಬರಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಮನುಷ್ಯನನ್ನ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅವನ್ನ ತಿದ್ದಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಹಠಮಾರಿ ಮನುಷ್ಯ ಅನ್ನೋನು. ಹಾಗಾಗಿ ಆ ಭಗವಂತನೇ ಮುಂದಿನ ದಿನಗಳಲ್ಲಿ ನಮ್ಮ ಮನುಷ್ಯ ಜನ್ಮಕ್ಕೆ ಮನುಷ್ಯನಿಗೆ ಒಳ್ಳೆ ಬುದ್ಧಿಯನ್ನು ಕೊಡ್ತಕ್ಕಂಥದ್ದಾಗಲಿ. ಇವತ್ತಿನ ವಿಶೇಷವಾದ ದಿನದಲ್ಲಿ ಮಹಾಶಿವರಾತ್ರಿಯ ದಿನದಂದು ನನಗೆ ಈ ಒಂದು ಸಂದೇಶವನ್ನು ಹೇಳ್ದಿರ್ತಕ್ಕಂತಹ ಮಾತಾಜಿಯವರಿಗೆ, ಜಯಕ್ಕ ಅವರಿಗೆ ನನಗೆ ತುಂಬ ಸಂತೋಷ ಆಯಿತು. ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರಿಗೂ ನಾನು ಈ ಮುಖಾಂತರ ಮನವಿ ಮಾಡ್ಕೋತೀನಿ. ದಯಮಾಡಿ ಯಾರೆಲ್ಲ ಇಲ್ಲಿಗೆ ಬಂದಿಲ್ಲ ದಯಮಾಡಿ ಇಲ್ಲಿಗೆ ಬನ್ನಿ. ನಮ್ಮದು ಸನಾತನ ಧರ್ಮ, ಭಾರತ ಹಿಂದೂ ಧರ್ಮದಲ್ಲಿ ನಾವು ಯಾರೆಲ್ಲ ಇದ್ದೀವಿ ಅವರೆಲ್ಲರೂ ಇಲ್ಲಿಗೆ ನಾವು ಭೇಟಿ ಕೊಟ್ಟು ದಿನದ ಒಂದು ಅರ್ಧ ತಾಸಾದರೂ ಇಲ್ಲಿ ಕೂತು ಹೋದರೆ ಮನಸ್ಸಿಗೆ ನೆಮ್ಮದಿ ಇರ್ತದೆ. ಇನ್ನು ಮುಂದಕ್ಕೆ ನಾವು ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಅನುವಾಗುತ್ತೆ ಅಂತೇಳಿ ಎಲ್ರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ.